ಇವತ್ತು ಸಂಡೇ ಮತ್ತು ಬೆಳಗ್ಗೆನೇ ಎದ್ದು ವಾಕಿಂಗ್ ಹೋಗಿ ಮುಗಿಸ್ಕೊಂಡು ಅಲ್ಲಿ ಹೂವು ಆಯಿತು, ಹೂ ತೆಗೆದು ತಲೆಗೆ ಹಾಕೊಂಡೆ. ನನಗೆ ಹೂವು ಅಂದರೆ ತುಂಬ ಇಷ್ಟ, ಯಾವುದಾದ್ರೂ ಸರ್ ಪರವಾಗಿಲ್ಲ. ಹಾಗೆ ನಾನು ಇವತ್ತಿನ ಸಂಡೇ ಬ್ರೇಕ್ಫಾಸ್ಟ್ ನಿಮ್ಗೆ ಆ್ಯಸ್ ಯೂಶುವಲ್ ಗೊತ್ತಿದೆ, ಇಷ್ಟೆಲ್ಲ ಇರುತ್ತೆ. ಸೊ ಹಾಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಮಶ್ರೂಮು, ಕ್ಯಾಪ್ಸಿಕಮು, ಅವಾಕಾಡೋ ಇವತ್ತು ಸ್ಪೆಷಲ್ ಆಗಿ ಇದ್ದಿದ್ದು. ಅವಾಕಾಡೋ ತುಂಬ ಚೆನ್ನಾಗಿರುತ್ತೆ ಎಗ್ ಟೋಸ್ಟ್ ಜೊತೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ಇವತ್ತು ನಾನ್ ವೆಜ್, ಯಾಕೆಂದರೆ ಇಲ್ಲಿ ಪಾಲ್ಗೆ ಇತ್ತು. ಸೊ ಹಾಗಾಗಿ ಇವತ್ತೇನು ನಾನ್ ವೆಜ್ ಮಾಡಿರಲಿಲ್ಲ. ಹಾಗಾಗಿ ಕೈಗತ್ರೆ ಸೊಪ್ಪು ಇದು ಮಾಡ್ತಾರೆ ಊರ ಕಡೆ ಎಲ್ಲ. ತುಂಬಾ ಹಳೇ ಕಾಲದ ಅಡುಗೆ, ಬಟ್ ತುಂಬ ಹೆಲ್ತಿ, ತುಂಬಾ ಬೆನಿಫಿಟ್ಸು, ಹೈ ಫೈಬರ್ ಇದೆ. ತಿಂಗ್ಳಿಗೆ ಒಂದು ಸಲನಾದರೂ ಮಾಡ್ಕೊತೀನಿ. ಇದು ನಿಮ್ಮ ಹೊಟ್ಟೆ ಕ್ಲಿಯರ್, ಚೆನ್ನಾಗೆಲ್ಲ ಹೊಟ್ಟೆಲಿರೋ ಕಸ ಎಲ್ಲ ತೆಗೆಯುತ್ತೆ ಅಂತ ಹೇಳ್ತಿದ್ರು ನಮ್ಮೂರ ಕಡೆ ಎಲ್ಲ. ಸೊ ನಮ್ಮಮ್ಮ ಎಲ್ಲ ಹಾಗೆ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಒಂದು ಗಿಡ ತಂದು ಹಾಕ್ಕೊಂಡಿದ್ದೀನಿ. ಇದನ್ನು ಮಾಡ್ತಾನೆ ಇರ್ತೀನಿ. ಇದರ ರುಚಿ ಇದೆಯಲ್ಲ, ಓ ಮೈ ಗಾಡ್, ಸ್ಪೆಷಲ್, ಒಂಥರ ಹೊಸ ರುಚಿ. ಅವಾಗವಾಗ ಬಜ್ಜಿ ಅಂತ ಹೇಳ್ತಾರೆ ಇದನ್ನ. ಸೊ ಅವಾಗವಾಗ ಮಾಡ್ಕೊತೀನಿ. ನಿಮ್ಮ ಮಟನ್ ಸಾರು, ಚಿಕನ್ ಸಾರಿಗಿಂತ ಇದು ತುಂಬ ರುಚಿ ಇರುತ್ತೆ. ಇದು ರೆಸಿಪಿ ಶೂಟ್ ಮಾಡಿದ್ದೀನಿ, ಆದಷ್ಟು ಬೇಗ ಹಾಕ್ತೀನಿ. ಅದ್ರ ಜೊತೆಗೆ ಬೀಟ್ರೋಟ್ ಪಲ್ಯ ಮಾಡಿದೆ. ಸೊ ಅನ್ನ ನಾರ್ಮಲ್ ಇವತ್ತೇನು ಜಾಸ್ತಿ ಮಾಡಿಲ್ಲ, ಬಟ್ ಇಟ್ ಸಿಂಪಲ್ ಆ್ಯಂಡ್ ನ್ಯೂಟ್ರಿಷಿಯಸ್ ಆಗಿತ್ತು. ಸಾಂಬಾರು ಟೇಸ್ಟ್ ಅಂತೂ ಘಮ 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 ಅಷ್ಟು ಚೆನ್ನಾಗಿತ್ತು. ರೆಸಿಪಿ ಬೇಗ ಕೊಡ್ತೀನಿ, ಇದು ಮಾಡ್ಕೊತೀನಿ ಅಪ್ಪ, ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅದಾದಮೇಲೆ ಆ್ಯಸ್ ಯೂಶುವಲ್ ಗೊತ್ತಿದೆಯಲ್ಲ, ಪಾತ್ರೆ ತೊಳೆಯೋದು ಡಿಫ್ರೆಂಟಾಗಿ ಶೂಟ್ ಮಾಡಿದೆ ಇವತ್ತು, ಒಂದೇ ಥರ ಬೇಡ ಅಂದ್ಬಿಟ್ಟು. ಸೊ ಪಾತ್ರೆ ತೊಳೆದಿದ್ದೇ ಇರುತ್ತಲ್ವ. ಅದಾದಮೇಲೆ ಈವ್ನಿಂಗ್ಗೆ ಫ್ರೂಟ್ ಟೈಮ್, ಫ್ರೂಟ್ ತೊಗೊಂಡು ಎಲ್ರಿಗೂ ಫ್ರೂಟ್ ಕೊಡೋದಿದೆ.